Okay, let's go. Hey guys, welcome back to the new vlog. ಬೆಳಗ್ಗೆ ತುಂಬ ಲೇಟ್ ಆಗಿದೆ ಇವಾಗ. ಅಂದರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಲೇಟ್ ಆಗಿದೆ. ಬೆಳಗ್ಗಿಂದ ಬರೀ ಎದ್ದು ರೆಡಿಯಾಗಿ ಸುಮ್ಮನೆ ತಿಂಡಿ ತಿನ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ದೀನಿ. ನಾನು ವ್ಲಾಗ್ ಮಾಡ್ತಾ ಇರೋ ಟೈಮು ಈಗ ನಾನು ಟೀ ಕುಡಿಯೋ ಟೈಮ್. ಆದರೆ ನಮ್ಮಮ್ಮ ಮಲಗಿದ್ದಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಲ್ಲ. ಇವರೆಲ್ಲ ಮಲಗಿದ್ದಾರೆ, ನಾನು ಒಬ್ಬನೇ ಸುಮ್ಮನೆ ಓಡಾಡ್ತೀನಿ. ನಮ್ಮ ಅಕ್ಕ ಅವಳದೇನೋ ಕಾಲೇಜಲ್ಲಿ ಏನೋ ಮತ್ತೆ ಇಂಟರ್ನ್ಶಿಪ್ ಹೋಗಿ ಅಂತ ಹೇಳಿದಾರಂತೆ, ಅದಕ್ಕೇನೋ ಮಾತಾಡ್ತಾ ಇದ್ದಾಳೆ. ನಮ್ಮಮ್ಮ ನನ್ನ ಮನಸ್ಸಲ್ಲಿ ಟೀ ಅಂತ ಅನ್ಕೊಂಡಿದ್ದ ತಕ್ಷಣ ತಡೆಯೋ ಹಾಲಿನ ಪಾದ ತಗೋತೀನಿ. ನಮ್ಮಮ್ಮ ಎಷ್ಟು ನಿದ್ದೆ ಬರ್ತಾ ಇರಲಿ, ಕಣ್ಣು ಚುಚ್ಚಿ ಕಣ್ಣು ಬಿದೋಗ್ತಾ ಇರಲಿ, ಆದ್ರೂ ಟೀ ಅಂತ ಅಂದಿದ ತಕ್ಷಣ ಹೇಳ್ತಾರೆ. ನನಗೋಸ್ಕರ ಅಲ್ಲ, ನಮ್ಮ ಅಮ್ಮಗೂ ಟೀ ಕುಡಿಯೋಕೆ ಅನ್ಸಿರುತ್ತೆ. ಅದಕ್ಕೆ ಏನಂತೀಮ್ಮ, ಎಲ್ಲದಕ್ಕೂ ಆಯ್ತು ಅನ್ನೋದು ಬಿಟ್ಟು ಇನ್ನೇನು ಕಲೀಲೇ ಇಲ್ಲ ನಮ್ಮ ಅಮ್ಮ. ಬನ್ನಿ ಇಲ್ಲಿ ತೋರಿಸ್ತೀನಿ. ಟೀ ಕುಡಿದ್ಮೇಲೆ ಎನರ್ಜಿ ಬಂದಿದೆ ಅಂತ ಅಂದ್ಬಿಟ್ಟು ನನಗೆ ಈಗ ಸಿಲಿಂಡರ್ ತಗೊಂಡ್ ಬಾ ಅಂತ ಹೇಳಿದ್ದಾರೆ ಈ ಮನೆಯಿಂದ. ಟೀನ ಕುಡಿಸ್ಬಿಟ್ಟು ಕೆಲಸ ಮಾಡಿಸ್ಕೊತಾರೆ ನೋಡ್ರಿ. ಗೈಸ್ ನೋಡ್ರಿ, ಇವಳ್ದು ಫೇಸ್ ವಾಶ್ ಖಾಲಿ ಆಗಿದೆ, ಅಂತ ಅಂದ್ಬಿಟ್ಟು ನಂದು ಹಚ್ಕೊಂಡಿದ್ದಾಳೆ. ಈಗ ಕೇಳಿದ್ರೆ ಅಂದ್ರೆ ಇವಳು ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ ಗೊತ್ತಾ, ನನಗೆ ಗೊತ್ತಾಗಲ್ಲ, ಇವಳು ಹಚ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಫೇಸ್ ವಾಶ್ ಯೂಸ್ ಮಾಡ್ಬಿಟ್ಟು ಈಗ ಯಾವ ಫೇಸ್ ವಾಶು, ನಿಂದು ಫೇಸ್ ವಾಶ್ ತಂದಿದ್ಯಾ ಏನೋ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಕೇಳೋ ತರ ಕೇಳ್ತಾಳೆ. ಊಟ ತಟ್ಟೆಗೆ ಬೀಳ್ತಾ ಇದೆ ಅನ್ನ. ಸಾಕು, ಜಾಸ್ತಿ ಆಯ್ತು. ಏನಿವತ್ತಿನ ಅಡುಗೆ ಸ್ಪೆಷಲ್ ಏನು ಮಾಡಿದ್ಯಾ? ಅಷ್ಟೆ. ನನಗೆ ಅದೇನ ಅದು ಯಾವ್ದು ಅಲ್ಲ, ನನಗೆ ಇಷ್ಟ ಇಲ್ಲದೆ ಇರೋದು. ಬನ್ನಿ, ಅದೇನೋ ಮಾಡಿದ್ದಾರೆ, ಊಟ ಮಾಡೋಣ. ನಮ್ಮಮ್ಮ ಅವ್ರು ಇಲ್ಲೇ ಇಲ್ಲ, ಆಚೆ ಹೋಗಿದ್ರು. ಬರ್ತಾ ಅದೇನೋ ಬಿಸ್ಕೆಟ್ ತಂದಿದ್ದಾರೆ, ಚೆನ್ನಾಗಿದೆ ಗುರು. ಇದೇನೋ ಇದು 5 ರೂಪಾಯಿ ಅಂತ ಇದಕ್ಕೆ. ಚೆನ್ನಾಗಿದೆ ಇದು. ನನ್ನ ಕಡೆಯಿಂದ ತಿನ್ನು ನೀನೆ. ಅಪ್ಪ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಅಂದರೆ ಯಾರ ಹತ್ರ ಮಾತಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೆ ಅರ್ಕಲ್ಗೂಡ್ಗೆ. ನಿಜವಾಗ್ಲೂ ಊರಲ್ಲಿ ಬೇಜಾರಾಗ್ತಾಯಿದೆ ಗುರು, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಣ ಬಂದ. ನಮ್ಮಮ್ಮ ಕಾಫಿ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪಂಗೆ. ಈ ಸಿಲಿಂಡರ್ ಹಾಕೋ ಅಷ್ಟೊತ್ತಿಗೆ ಎಷ್ಟೊತ್ತಾಯ್ತಂದರೆ ಅದು ರೆಗ್ಯುಲೇಟರ್ ಕೂತ್ಕೊಂತಿಲ್ಲ. ರೆಗ್ಯುಲೇಟರ್ ಕೂತಿದೆ ಬಟ್ ಆನ್ ಆಗ್ತಿಲ್ಲ ಸಿಲಿಂಡ್ರ್. ಕೊನೆಗೂ ಆನ್ ಆಗಿ ಈಗ ನಮ್ಮಮ್ಮ ಕಾಫಿ ಮಾಡ್ತಾ ಇದ್ದಾರೆ. ಆದರೆ ನಾನು ಕುಡಿಯಲ್ಲ ಕಾಫಿ. ನಮ್ಮಮ್ಮಂಗೆ ಅವರು ಅಪ್ಪಂಗೆ ಇಬ್ರಿಗೆ ಮಾಡ್ತಾ ಇದ್ದಾರೆ. ಕಾಫಿ ಮಾಡುವ ವಿಧಾನ ಯಾವ ಲೋಟಕ್ಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮಮ್ಮಂಗೆ ಗೊತ್ತಲ್ಲ ಗಾಯ್ಸ್. ನಮ್ಮಮ್ಮಂಗೆ ಒಂದು ಕಾಫಿ ಮಾಡಕ್ ಬರಲ್ಲ, ಯಾವುದಕ್ಕೆ ಸಕ್ಕರೆ ಹಾಕಬೇಕು ಅಂತಾನೆ ಗೊತ್ತಾಗಲ್ಲ ನಮ್ಮಮ್ಮಂಗೆ. ಗೈಸ್, ನಮ್ಮಪ್ಪ ಅರ್ಕಲ್ಗೂಡ್ಗೆ ಹೋಗ್ಬೇಕಿತ್ತು. ಅಂದರೆ ಅರ್ಕಲ್ಗೂಡಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಒಂದು ಊರಿಗೆ ಹೋಗ್ಬೇಕಿತ್ತು, ಯಾರ ಹತ್ರ ನಾವು ಮಾತಾಡ್ಕೊಂಬರಕ್ಕಂತೆ. ಇಷ್ಟೊತ್ತವರೆಗೂ ಸುಮ್ಮನೆ ಇದ್ರು ನಮ್ಮಮ್ಮ. ಇಲ್ಲೇ ನಮ್ಮಪ್ಪ ಸರಿ ಬರ್ತೀನಿ ಅಂತ ಹೊರಟ್ರು. ಹಾಗಾಗಿ ಏನಕ್ಕೆ ಹೋಗ್ತೀರಾ, ಏನಾದ್ರು ಕೆಲಸ ಇದ್ರೆ ಹೋಗಿ, ಇಲ್ಲ ಅಂದರೆ ಹೋಗಬೇಡಿ ಅಂತ ಅಂದರು. ಅಮ್ಮ, ಈ ಥರ ಅಪ್ಪನ್ನ ಹೋಗೋದನ್ನ ತಡೆದಿದ್ದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಸಂಜೆ ಆಯ್ತು ಗೈಸ್. ಏನು ಗೊತ್ತಾ, ಇಷ್ಟು ನಮ್ಮ ಅಪ್ಪ ರೆಡಿಯಾಗಿ ಹೊರಟ್ರು ಕೆಲಸಕ್ಕೆ. ಸಂಜೆ ಮೇಲೆ ಕೆಲಸದ ಮೇಲೆ ಏನಕ್ಕೆ ಹೋಗ್ಬೇಕು, ಸುಮ್ಮನೆ ಪೆಟ್ರೋಲ್ ಖರ್ಚು ಮಾಡ್ಕೊಂಡು.
ಅಂದರೆ ನಮ್ಗೇನು ಗೊತ್ತಾ, ಮನೇಲಿ ಇದ್ದಿದ್ದು ಬೇಜಾರಾದರೆ ಸುಮ್ಮನೆ ಒಂದು ರೌಂಡ್ ಅಕ್ಕಲ್ಲಿ ಹುಡ್ಕೋಗ್ತಾ ಇರ್ತೀವಿ. ಅದಕ್ಕೆ ನಮ್ಮಮ್ಮ ಏನಕ್ಕೆ ಹೋಗ್ತೀರಾ ಬಿಡಿ ನಾಳೆ ಹೋಗೋರಂತೆ. ನಮ್ಮ ಅಮ್ಮಂಗೆ ಖುಷಿ ಅದನ್ನ, ನಾನು ಎಲ್ಲೂ ಹೋಗಕ್ಕೆ ಬಿಡಲಿಲ್ಲ ಇವ್ರನ್ನ ಅಂತ ಅಲ್ವೇನಮ್ಮ. ಕೆಲಸ ಇತ್ತಂತೆ, ನೀನು ಯಾರ ಮನೆಗೆ? ಹಾಂ, ಯಾರು ಯಾರು? ಹಾಂ ಹಾಂ ರೀ, ಇದು ಆಧಾರ್ ಕಾರ್ಡ್ದು ಈಗ ಹೊಸ್ದಾಗಿ ಅಪ್ಡೇಟ್ ಮಾಡಿಸ್ಬೇಕಂತೆ ಗೃಹಲಕ್ಷ್ಮಿಗೆ. ಒಂದು ಮನೆಗೆ ಒಬ್ಬನೇ ಯಜಮಾನ. ಅದೊಂದ್ಸಲಿ ಹೋದ್ರೆ ವಿಚಾರಿಸ್ರಿ. ಅಲ್ಲಿ ಯಾರು ವಿಚಾರಿಸಿ, ಅಥವಾ ಇದು ಯಾವ್ದಕ್ಕಂದ್ರೆ ಸೇವಾ ಸಿಂಧುನ ಅಂತ ಕಡೆ ವಿಚಾರಿಸಿ ಹೇಳ್ತಾರೆ. ಕಂಪ್ಯೂಟರ್ ಸೆಂಟರ್ ಸೇವಾ ಸಿಂಧು ಅದೊಂದು ಪೋರ್ಟಲ್ ಅಷ್ಟೇ. ಅದು ನಮ್ಮಮ್ಮ ಏನು ತಿಂಗಳ 2,000 ತಾಂಡೇನು ಯಾರಿಗೂ ಕೊಡಲ್ಲ. ಸುಮ್ಮನೆ ತಾಂಡಲ್ಲಿ ಅಕೌಂಟಲ್ಲಿ ಬಿದ್ದಿರುತ್ತದು ಅಷ್ಟೇ. ಯಾರು ಯಾರು? ಕುಡಿದ್ರಂತ. ಹಾಂ, ನೀನೊಂಚೂರು ಮಿಸ್ ನಂಗೊಂಚೂರು ಕೊಡಿ, ಹಂಗೆ ಒಂಚೂರು ಟೇಸ್ಟ್. ಪೆಟ್ರೋಲ್ ಹಾಕೋ ಕುಡಿದ್ರು ಅವರು. ಇವನಿಗೆ ಎಷ್ಟು ನಾಚಿಕೆ ನೋಡು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗೈಸ್, ಏನಂದರೆ ಅಮ್ಮ ವಾಕಿಂಗ್ ಹೋದ್ರ, ನನಗೆ ಯಾಕೋ ಒಂಥರ ಹೊಟ್ಟೆ ಹಸಿವು ಥರ ಆಗ್ತಾ ಇದೆ. ಅದಕ್ಕೆ ಸುಮ್ಮನೆ ಒಂದು ಈರುಳ್ಳಿ ಟೊಮೆಟೊ ಇಷ್ಟೆಲ್ಲ ಹೆಚ್ಕೊಂಡು ಒಂದಿಷ್ಟು ಲೈಟಾಗಿ ಏನಾದ್ರು ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ನಾನು ಹೆಚ್ತಾ ಇದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಏನು ಮಾಡಿದೆ ಕೊನೆಗೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಗೈಸ್, ಫೈನಲಿ ನಮ್ಮ ಲೈಟ್ ಆಗಿ ತಿನ್ನುವಂಥ ಸ್ನ್ಯಾಕ್ ರೆಡಿಯಾಗಿದೆ ನೋಡ್ರಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಅಂದರೆ ಈರುಳ್ಳಿ ಟೊಮೆಟೊ ಕ್ಯಾರೆಟ್, ಲೈಟಾಗಿ ಎಣ್ಣೆ ಅಂದರೆ ರಿಫಂಡ್ ಆಯಿಲ್, ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ಉಪ್ಪು ಖಾರ ಸ್ವಲ್ಪ ನಿಂಬೆಹಣ್ಣು ಅಷ್ಟೇ ಲೈಟಾಗಿ. ಅಲ್ಲ ಏನೇ ನನ್ನ ಮಗ ಲೈಟ್ ಅಂದ್ಬಿಟ್ಟು ಇಷ್ಟೊಂದು ತಿಂತಾವನಲ್ಲ ಅನ್ಕೋಬಿಡಿ. ಇದರಲ್ಲಿ ನಾನು ನಮ್ಮ ಅಕ್ಕ ಇಬ್ಬರು ಶೇರ್ ಮಾಡಬೇಕು. ಲೈಟಾಗಿ ತಿನ್ನೋಕ್ಕಷ್ಟೇ. ಚಲೋ, ಓಕೆ ಗಾಯ್ಸ್, ವ್ಲಾಗ್ನ ಎಂಡ್ ಮಾಡೋ ಟೈಮ್. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ನಾನು ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ ಇಲ್ಲಿ. ಸೊ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.